ನಮಸ್ತೆ ಕನ್ನಡಿಗರೇ, ಈ ಒಂದು ವಿಡಿಯೋದಲ್ಲಿ ನಾವು ಆರ್ಡರ್ ಟು ಕ್ಯಾಶ್ ಅಂದರೆ O2C ಪ್ರೊಸೆಸ್ ಅನ್ನು ಕನ್ನಡದಲ್ಲಿ ಅತ್ಯಂತ ಸರಳವಾಗಿ ತಿಳಿದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಫೈನಾನ್ಸ್ ಆಪರೇಷನ್ಸ್, ಅಕೌಂಟಿಂಗ್, ಶೇರ್ಡ್ ಸರ್ವಿಸಸ್, BPO ಮತ್ತು MNC ರೋಲ್ಸ್ ನೋಡುತ್ತಿರುವ ಜಾಬ್ ಸೀಕರ್ಸ್ಗೆ ಆರ್ಡರ್ ಟು ಕ್ಯಾಶ್ ಪ್ರೊಸೆಸ್ ನಾಲೆಜ್ ಒಂದು ಮುಖ್ಯ ಫಂಡಮೆಂಟಲ್ ಸ್ಕಿಲ್. ಮೊದಲನೆಯದಾಗಿ ಆರ್ಡರ್ ಟು ಕ್ಯಾಶ್ ಎಂದರೇನು? ಆರ್ಡರ್ ಟು ಕ್ಯಾಶ್ ಎನ್ನುವುದು ಸಂಸ್ಥೆಯ ರೆವೆನ್ಯೂ ಸೈಕಲ್ ನ ಪ್ರಮುಖ ಭಾಗ. ಕಸ್ಟಮರ್ ಆರ್ಡರ್ ಕೊಡುತ್ತಿದ್ದ ಕ್ಷಣದಿಂದ ಕಂಪನಿಗೆ ಪೇಮೆಂಟ್ ರಿಸೀವ್ ಆಗುವವರೆಗೂ ಇರುವ ಕಂಪ್ಲೀಟ್ ಎಂಡ್ ಟು ಎಂಡ್ ಫೈನಾನ್ಸಿಯಲ್ ಪ್ರೊಸೆಸ್ ಅನ್ನು O2C ಅಂತ ಕರಿತೀವಿ. ಮೊದಲೇ ಹೇಳಿದ ಹಾಗೆ ಕಂಪ್ಲೀಟ್ ಎಂಡ್ ಟು ಎಂಡ್ ಫೈನಾನ್ಸಿಯಲ್ ಸರ್ವಿಸಸ್. ಸೊ ಇಲ್ಲಿ ಕಸ್ಟಮರ್ ಆರ್ಡರ್ ಮಾಡಿದಾಗಿಂದ ಅವ್ರಿಗೆ ಡೆಲಿವರಿ ಆಗಿ ಅವರು ಪೇಮೆಂಟ್ ಮಾಡೋ ತನಕ ಕೆಲವೊಂದು ಸ್ಟೆಪ್ಸ್ ಇದೆ. ತುಂಬಾ ಟೀಮ್ಸ್ ಇಲ್ಲಿ ವರ್ಕ್ ಮಾಡ್ತವೆ. ಸೊ ಯಾವ್ಯಾವ ಟೀಮ್ ವರ್ಕ್ ಮಾಡುತ್ತೆ ಅಂತ ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಆರ್ಡರ್ ಮ್ಯಾನೇಜ್ಮೆಂಟ್. ಪ್ರೊಸೆಸ್ ಆರಂಭ ಕಸ್ಟಮರ್ ಆರ್ಡರ್ ರಿಸೀವ್ ಮಾಡುವುದರಿಂದ ಕಂಪನಿ ಆರ್ಡರ್ ವೆರಿಫೈ ಮಾಡುತ್ತದೆ. ಪ್ರಾಡಕ್ಟ್ ಅವೈಲೇಬಿಲಿಟಿ, ಪ್ರೈಸಿಂಗ್, ಅಕ್ಯುರಸಿ, ಕಸ್ಟಮರ್ ಡೀಟೇಲ್ಸ್, ಟರ್ಮ್ಸ್ ಅಂಡ್ ಕಂಡೀಷನ್ಸ್ ವೆರಿಫಿಕೇಶನ್ ಕಂಪ್ಲೀಟ್ ಆದ ನಂತರ ಆರ್ಡರ್ ಆಫಿಷಿಯಲಿ ಕನ್ಫರ್ಮ್ ಆಗುತ್ತದೆ. ಮತ್ತು ಆರ್ಡರ್ ಟು ಕ್ಯಾಶ್ ಪ್ರೊಸೆಸ್ನ ಮೊದಲನೇ ಚೆಕ್ ಪಾಯಿಂಟ್ ಆರ್ಡರ್ ಮ್ಯಾನೇಜ್ಮೆಂಟ್. ಎರಡನೇ ಸ್ಟೆಪ್ ಕ್ರೆಡಿಟ್ ಮ್ಯಾನೇಜ್ಮೆಂಟ್. ಕ್ರೆಡಿಟ್ ಟೀಮ್ ಕಸ್ಟಮರ್ ಫೈನಾನ್ಷಿಯಲಿ ಸ್ಟೆಬಿಲಿಟಿ ಆಕ್ಸೆಸ್ ಮಾಡುತ್ತಾರೆ. ಪೇಮೆಂಟ್ ಹಿಸ್ಟ್ರಿ, ಔಟ್ಸ್ಟ್ಯಾಂಡಿಂಗ್ ಬ್ಯಾಲೆನ್ಸ್, ಕ್ರೆಡಿಟ್ ಸ್ಕೋರ್ ಇವನ್ನು ಅನಲೈಸ್ ಮಾಡಿ ಕಸ್ಟಮರ್ಗೆ ಕ್ರೆಡಿಟ್ ಲಿಮಿಟ್ ಅಸೈನ್ ಮಾಡುತ್ತಾರೆ. ಕ್ರೆಡಿಟ್ ಅಪ್ರೂವಲ್ ಸಿಗದಿದ್ದರೆ ಆರ್ಡರ್ ಹೋಲ್ಡ್ ಆಗುತ್ತದೆ. ಅಪ್ರೂವಲ್ ಬಂದ ಮೇಲೆ ಫುಲ್ಫಿಲ್ಮೆಂಟ್ಗೆ ಮೂವ್ ಆಗುತ್ತದೆ. ಸೊ ನಾವು ತಿಳಿದುಕೊಂಡ ಹಾಗೆ ಫಸ್ಟ್ ಟೀಮ್ ಬಂದ್ಬಿಟ್ಟು ಆರ್ಡರ್ ಮ್ಯಾನೇಜ್ಮೆಂಟ್. ಇದು ಸ್ಟೆಪ್ ಅಲ್ಲ, ಸ್ಟೆಪ್, ಬಟ್ ಆಯಾ ಸ್ಟೆಪ್ಗೆ ಒಂದೊಂದು ಟೀಮ್ ಕೆಲಸ ಮಾಡ್ತಾ ಇರ್ತವೆ. ಆರ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಆರ್ಡರ್ ಮ್ಯಾನೇಜ್ಮೆಂಟ್ ಟೀಮ್ ಅವರು ಕೆಲಸ ಮಾಡಿದ್ರೆ, ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಅಲ್ಲಿ ಕ್ರೆಡಿಟ್ ಮ್ಯಾನೇಜ್ಮೆಂಟ್ ಟೀಮ್ ಅವರು ಕೆಲಸ ಮಾಡ್ತಾರೆ. ಸ್ಟೆಪ್ 3 ಆರ್ಡರ್ ಫುಲ್ಫಿಲ್ಮೆಂಟ್. ಆರ್ಡರ್ ಫುಲ್ಫಿಲ್ಮೆಂಟ್ ಅಲ್ಲಿ ವೇರ್ ಹೌಸ್ ಟೀಮ್ ಅವರು ಕೆಲಸ ಮಾಡ್ತಾರೆ. ವೇರ್ ಹೌಸ್ ಅಥವಾ ಆಪರೇಷನ್ಸ್ ಟೀಮ್ ಪ್ರಾಡಕ್ಟ್ ನ ಪಿಕ್ ಮತ್ತು ಪ್ಯಾಕ್ ಮತ್ತು ಡಿಸ್ಪ್ಯಾಚ್ ಮಾಡುತ್ತಾರೆ. ಶಿಪ್ಮೆಂಟ್ ಡೀಟೇಲ್ಸ್ ಸಿಸ್ಟಮ್ ಅಲ್ಲಿ ಅಪ್ಡೇಟ್ ಆಗುತ್ತದೆ ಮತ್ತು ಟ್ರ್ಯಾಕಿಂಗ್ ಇನ್ಫಾರ್ಮೇಶನ್ ಕಸ್ಟಮರ್ಗೆ ಶೇರ್ ಮಾಡಲಾಗುತ್ತದೆ. ಆನ್ ಟೈಮ್ ಡೆಲಿವರಿ O2C ಎಫಿಷಿಯನ್ಸಿಯ ಒಂದು ಮುಖ್ಯ ಭಾಗ. ಅಂದ್ರೆ ಎಷ್ಟು ಬೇಗ ನಾವು ಆರ್ಡರ್ನ ಡೆಲಿವರಿ ಕೊಡ್ತೀವಿ, ಆನ್ ಟೈಮ್ಗೆ ಡೆಲಿವರಿ ಕೊಡ್ತೀವೋ ಅಷ್ಟು ಒಂದು ಎಫಿಷಿಯನ್ಸಿ ಬಂದ್ಬಿಟ್ಟು ಕೌಂಟ್ ಆಗುತ್ತೆ ಇಲ್ಲಿ. ನಾಲ್ಕನೇ ಸ್ಟೆಪ್ ಬಿಲ್ಲಿಂಗ್ ಅಂಡ್ ಇನ್ವಾಯ್ಸಿಂಗ್. ಪ್ರತಿಯೊಂದು ಕಂಪ್ನಿಯಲ್ಲಿ ಬಿಲ್ಲಿಂಗ್ ಮತ್ತು ಇನ್ವಾಯ್ಸಿಂಗ್ ಟೀಮ್ ಇದ್ದೇ ಇರುತ್ತದೆ. ಸೊ ಅವ್ರು ಏನ್ ಮಾಡ್ತಾರೆ ಅಂತ ನೋಡ್ಕೊಳ್ಳೋಣ. ಡೆಲಿವರಿ ಕಂಪ್ಲೀಟ್ ಆದ ನಂತರ ಬಿಲ್ಲಿಂಗ್ ಟೀಮ್ ಇನ್ವಾಯ್ಸ್ ಜನರೇಟ್ ಮಾಡುತ್ತದೆ. ಇನ್ವಾಯ್ಸ್ ಅಂದರೆ ಕಸ್ಟಮರ್ ಪೇಮೆಂಟ್ ಮಾಡಲು ಬಳಸುವ ಅಧಿಕೃತ ಹಣಕಾಸು ದಾಖಲೆ. ಇನ್ವಾಯ್ಸ್ ನಲ್ಲಿ ಪ್ರೈಸಿಂಗ್, ಟ್ಯಾಕ್ಸ್ ಡೀಟೇಲ್ಸ್, ಡ್ಯೂ ಡೇಟ್, ಪೇಮೆಂಟ್ ಟರ್ಮ್ಸ್ ಎಲ್ಲವೂ ಸ್ಪಷ್ಟವಾಗಿರಬೇಕು. ಐದನೇ ಸ್ಟೆಪ್ ಪೇಮೆಂಟ್ ಕಲೆಕ್ಷನ್. ನಾವು ಬಿಲ್ಲಿಂಗ್ ಮತ್ತೆ ಇನ್ವಾಯ್ಸಿಂಗ್ ಟೀಮ್ ಬಗ್ಗೆ ತಿಳ್ಕೊಂಡ್ವಿ. ಐದನೇ ಟೀಮ್ ಬಂದ್ಬಿಟ್ಟು ಪೇಮೆಂಟ್ ಕಲೆಕ್ಷನ್ ಟೀಮ್. ಕಸ್ಟಮರ್ ಇನ್ವಾಯ್ಸ್ ನೋಡಿ ಪೇಮೆಂಟ್ ಮಾಡುತ್ತಾರೆ. ಪೇಮೆಂಟ್ ಮೋಡ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಲೈಕ್ ಬ್ಯಾಂಕ್ ಟ್ರಾನ್ಸ್ಫರ್, ಚೆಕ್, ಆನ್ಲೈನ್ ಪೇಮೆಂಟ್, ಕಾರ್ಪೊರೇಟ್ ಪೋರ್ಟಲ್ ಪೇಮೆಂಟ್. ರಿಸೀವ್ ಆದ ತಕ್ಷಣ ಫೈನಾನ್ಷಿಯಲ್ ಸಿಸ್ಟಮ್ ನಲ್ಲಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡಲಾಗುತ್ತದೆ. ಇದು ಕ್ಯಾಶ್ ಇನ್ಫ್ಲೋ ಸ್ಟೇಜ್. ಕ್ಯಾಶ್ ಅಪ್ಲಿಕೇಶನ್ ಟೀಮ್. ಆರನೇ ಟೀಮ್ ಬಂದ್ಬಿಟ್ಟು ಕ್ಯಾಶ್ ಅಪ್ಲಿಕೇಶನ್ ಟೀಮ್. ಈ ಹಂತದಲ್ಲಿ ಬಂದ ಪೇಮೆಂಟ್ ಅನ್ನು ಸರಿ ಇನ್ವಾಯ್ಸ್ಗೆ ಮ್ಯಾಚ್ ಅಥವಾ ಅಪ್ಲೈ ಮಾಡುತ್ತಾರೆ. ಕರೆಕ್ಟ್ ಆಗಿ ಮ್ಯಾಪಿಂಗ್ ಮಾಡಿದ್ರೆ ಅಕೌಂಟ್ಸ್ ಕ್ಲೀನ್ ಆಗಿ ಇರುತ್ತದೆ. ಮಿಸ್ ಮ್ಯಾಚ್ ಆದ್ರೆ ರೀಕನ್ಸಿಲೇಷನ್ ಇಶ್ಯೂ ಬರುತ್ತದೆ. ಅಂದರೆ ಕ್ಯಾಶ್ ಅಪ್ಲಿಕೇಶನ್ ನ O2C ನ ಅತ್ಯಂತ ಕ್ರಿಟಿಕಲ್ ಸ್ಟೆಪ್. ನಾವು ಇದನ್ನ ಇನ್ನ ಡೀಟೇಲ್ಡ್ ಆಗಿ ತಿಳ್ಕೋಬಹುದು. ನಾವು ಅತ್ಯಂತ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ. ಕ್ಯಾಶ್ ಅಪ್ಲಿಕೇಶನ್ ಟೀಮ್ ಏನ್ ಮಾಡುತ್ತೆ ಅಂದ್ರೆ ಕಸ್ಟಮರ್ ಪೇಮೆಂಟ್ ಮಾಡಿದ ತಕ್ಷಣ ಅವರು ವೆರಿಫೈ ಮಾಡ್ತಾರೆ ಯಾವ ಕಸ್ಟಮರ್ ಕಡೆಯಿಂದ ಪೇಮೆಂಟ್ ಬಂತು, ಯಾವ ಇನ್ವಾಯ್ಸ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಎಲ್ಲ ಕರೆಕ್ಟ್ ಆಗಿದ್ರೆ ಅವರು ಅದನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡಿಬಿಟ್ಟು ಆ ಅಕೌಂಟ್ ನ ಅಲ್ಲೇ ಕ್ಲೋಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಕಸ್ಟಮರು ಒಂದು ಪೇಮೆಂಟ್ ಮಾಡಿದ್ದಾರೆ. ನಮ್ಗೆ ಕ್ಯಾಶ್ ಅಪ್ಲಿಕೇಶನ್ ಟೀಮ್ ಅವರಿಗೆ ಯಾವ ಕಸ್ಟಮರ್ ಅಂತ ಗೊತ್ತು, ಬಟ್ ಯಾವ ಇನ್ವಾಯ್ಸ್ಗೆ ಪೇಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಸುಮಾರು ಇನ್ವಾಯ್ಸಸ್ ಗಳಿದೆ, ಒಂದೇ ಒಂದು ಪೇಮೆಂಟ್ ಮಾಡಿದ್ದಾರೆ, ಬಟ್ ಯಾವ ಇನ್ವಾಯ್ಸ್ ಅಂತ ನಮ್ಗೆ ಗೊತ್ತಾಗ್ತಿಲ್ಲ. ಆವಾಗ ಕ್ಯಾಶ್ ಅಪ್ಲಿಕೇಶನ್ ಟೀಮ್ ಏನ್ ಮಾಡುತ್ತೆ, ಅದನ್ನ ಹಾಗೆ ಹೋಲ್ಡ್ ಅಲ್ಲೇ ಇಕ್ಕಿರತ್ತೆ. ಅಥವಾ
ಬೇರೆ ಯಾವ್ದಾದ್ರು ಇನ್ವಾಯ್ಸ್ಗೆ ಅದನ್ನ ಅವರು ಮ್ಯಾಚ್ ಮಾಡಿ ಅಕೌಂಟ್ ಕ್ಲೋಸ್ ಮಾಡಿದ್ರೆ ಆಮೇಲೆ ಕಸ್ಟಮರ್ ಬುಕ್ ಮತ್ತೆ ನಮ್ ಅಕೌಂಟಿಂಗ್ ಬುಕ್ ಎರಡು ಮಿಸ್ಮ್ಯಾಚ್ ಆಗಿ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ, ಅಥವಾ ಅದನ್ನ ಮತ್ತೆ ರೀಕನ್ಸಿಲೇಷನ್ ಮತ್ತೆ ಅದನ್ನ ರೀವರ್ಕ್ ಮಾಡ್ಬೇಕಾಗತ್ತೆ. ಸೊ ಅದಕ್ಕೆ ಇದನ್ನ ಅತ್ಯಂತ ಕ್ರಿಟಿಕಲ್ ಸ್ಟೆಪ್ ಅಂತ ಕರೀತಾರೆ. ಕಲೆಕ್ಷನ್ ಟೀಮ್ 7ನೇ ಸ್ಟೆಪ್ ಬಂದ್ಬಿಟ್ಟು ಕಲೆಕ್ಷನ್ ಟೀಮ್. ಕಸ್ಟಮರ್ ಪೇಮೆಂಟ್ ಡಿಲೇ ಮಾಡಿದರೆ ಕಲೆಕ್ಷನ್ಸ್ ಟೀಮ್ ಫಾಲೋ ಅಪ್ಸ್, ಇಮೇಲ್ಸ್, ರಿಮೈಂಡರ್ ಕಾಲ್ಸ್, ಎಸ್ಕಲೇಷನ್ ಇನಿಷಿಯೇಟ್ ಮಾಡುತ್ತಾರೆ. ಔಟ್ಸ್ಟ್ಯಾಂಡಿಂಗ್ ಡ್ಯೂಸ್ ರಿಕವರಿ ಮಾಡೋ ಇವರ ಜವಾಬ್ದಾರಿ. ಇದು ಆರ್ಗನೈಸೇಷನ್ ನ ಕ್ಯಾಶ್ ಫ್ಲೋ ಹೆಲ್ದಿ ಇರಲು ಸಹಾಯ ಮಾಡುತ್ತದೆ. ಪ್ರತಿಯೊಂದು ಟೀಮ್ಸ್, ನಾವು 7 ಟೀಮ್ಸ್ ನೋಡಿದ್ವಿ ಆರ್ಡರ್ ಟು ಕ್ಯಾಶ್ ಪ್ರೊಸೆಸ್ ಅಲ್ಲಿ. ಪ್ರತಿಯೊಂದು ಟೀಮ್ ಬಂದ್ಬಿಟ್ಟು ಅದರದ್ದೇ ಆದ ಮಹತ್ವವನ್ನು ಹೊಂದಿರುತ್ತದೆ, ಅದರದ್ದೇ ಆದ ಕೆಲಸಗಳನ್ನು ಮಾಡ್ತಾ ಇರ್ತವೆ. ಸೊ ಇಲ್ಲಿ ಯಾವುದೇ ಟೀಮ್ ಆದ್ರೂ ಒಂದು ಕಮ್ಮಿ ಜಾಸ್ತಿ ಅಂತ ಇಲ್ಲ, ಎಲ್ಲಾ ಟೀಮ್ ತುಂಬಾ ಇಂಪಾರ್ಟೆಂಟ್. ಅಂಡ್ ಆರ್ಡರ್ ಟು ಕ್ಯಾಶ್ ಅಲ್ಲಿ 7 ಟೀಮ್ಸ್ ಇದೆ. ಸೊ ನಾವು ಯಾವ ಟೀಮ್ಸ್ ಅಲ್ಲಿ ಬೇಕಾದ್ರೂ ಕೆಲಸ ಮಾಡಬಹುದು. ನಮ್ ಇಂಟ್ರೆಸ್ಟ್, ಫಾರ್ ಎಕ್ಸಾಂಪಲ್ ಒಬ್ಬರಿಗೆ ಕಲೆಕ್ಷನ್ ಟೀಮ್ ಅಲ್ಲಿ ಕೆಲಸ ಮಾಡಕ್ಕೆ ಇಂಟ್ರೆಸ್ಟ್ ಇರುತ್ತೆ, ಒಬ್ಬೊಬ್ಬರಿಗೆ ಆರ್ಡರ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರುತ್ತೆ, ಇನ್ನೊಬ್ಬರಿಗೆ ಇನ್ವಾಯ್ಸ್ ಅಂಡ್ ಬಿಲ್ಲಿಂಗ್ ಅಲ್ಲಿ ಮಾಡೋ ಇಂಟ್ರೆಸ್ಟ್ ಇರುತ್ತೆ. ಸೊ ನಿಮ್ಮ ಆಸಕ್ತಿಯನ್ನ ನೀವು ಕಂಡುಕೊಳ್ಳಿ, ಯಾವ ಪ್ರೊಸೆಸ್ ಕಡೆಗೆ ನೀವು ಹೋಗ್ಬೇಕು ಅಂತ ತಿಳಿದುಕೊಳ್ಳಿ. ನಿಮ್ಗೆ ಯಾವ್ದಾದ್ರು ಪ್ರೊಸೆಸ್ ಮೇಲೆ ಇನ್ನ ಡೀಟೇಲ್ಡ್ ಆಗಿ ವಿಡಿಯೋಸ್ ಬೇಕು ಅಂದ್ರೆ ದಯವಿಟ್ಟು ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇದೊಂದು ಸಣ್ಣ ಪ್ರಯತ್ನ ಕನ್ನಡಿಗನ ಕಡೆಯಿಂದ. ಇಂತಹ ಪ್ರೊಫೆಷನಲ್ ಜಾಬ್ ಓರಿಯೆಂಟೆಡ್ ಕಂಟೆಂಟ್ ಬೇಕಿದ್ದರೆ ಚಾನೆಲ್ ನ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.